ದೊಡ್ಡ ಮನೆಯಲ್ಲಿ ಹುಟ್ಟಿದ ಬಂಗಾರವೋ ಮುನಿಯಮ್ಮ ಕಾಳಪ್ಪನ ಸಿಂಗಾರವೋ ಮುತ್ತಿನಂತ ಗುಣದ ನಮ್ಮ ಮಹೇಶಣ್ಣ ಸತ್ತು ಸ್ವರ್ಗವ ಸೇರಲು ಇಂದು ಸಾಗವರೆ ನೋಡುವ ದೊಡ್ಡ ಮನೆಯಲ್ಲಿ ಹುಟ್ಟಿದ ಬಂಗಾರವೋ ಮುನಿಯಮ್ಮ ಕಾಳಪ್ಪನ ಸಿಂಗಾರವೋ ನಮ್ಮ ಪ್ರೀತಿಯ ಮಹೇಶಣ್ಣ ಮರೆಯಾದರು ಎಂದಿಗೆ ನಮ್ಮ ತೊರೆದೋದರು ಎಲ್ಲಿಗೆ ಮಹೇಶಣ್ಣ ಮಹೇಶಣ್ಣ ಮನೆಗೆ ಕಿರಿಯ ಮಗನಾಗಿ ಹುಟ್ಟಿ ಬೆಳೆದೆ ಎಲ್ಲರಿಗಿನ್ನ ಮೊದಲು ನೀನೇ ನಡೆದೆ ಮಹೇಶಣ್ಣ ಮಹೇಶಣ್ಣ ಮನೆಗೆ ಕಿರಿಯ ಮಗನಾಗಿ ಹುಟ್ಟಿ ಬೆಳೆದೆ ಎಲ್ಲರಿಗೆ ಮೊದಲು ನೀನೇ ಹೊರಟೆ ಇದು ನ್ಯಾಯವೇ ಸಿದ್ದೇಶ್ವರ ಅನ್ಯಾಯ ಕಾಣೋ ಜಗದೀಶ್ವರ ಅನ್ಯಾಯ ಕಾಣೋ ಜಗದೀಶ್ವರ ದೊಡ್ಡ ಮನೆಯಲ್ಲಿ ಹುಟ್ಟಿದ ಬಂಗಾರವೇ ಮುನಿಯಮ್ಮ ಕಾಳಪ್ಪನ ಸಿಂಗಾರವೇ ನಿಮ್ಮ ಪ್ರೀತಿಯ ಸಾವಿತ್ರಕ್ಕ ನಿನ್ನ ಅಕ್ಕರೆಯ ಅನುಸೂಯಕ್ಕ ನಿನ್ನ ಪ್ರೀತಿಯ ಲಕ್ಷ್ಮಣಣ್ಣ ನಿನ್ನ ಅಕ್ಕರೆಯ ಜಯರಾಮಣ್ಣ ಒಡ ಊಟ ಕಳೆದುಕೊಂಡು ನಿದ್ರೆ ಇಲ್ಲದೆ ಕಳವರು ರಾತ್ರಿಯ ನಿನ್ನ ನೆನಪಲಿ ಮಹೇಶಣ್ಣ ನಿನ್ನ ನೆನಪಲಿ ಮಹೇಶಣ್ಣ ದೊಡ್ಡ ಮನೆಯಲ್ಲಿ ಹುಟ್ಟಿದ ಬಂಗಾರವೋ ಮುನಿಯವ್ವ ಆಡದ ಸಿಂಗಾರವೋ ಕಾಳಪ್ಪನ ಮನೆಯ ಸರದಾರ ಹೊರಟಲ್ಲೋ ನನ್ನ ಮಹೇಶ್ ಕುಮಾರ ದೊಡ್ಡ ಮನೆಯಲ್ಲಿ ಹುಟ್ಟಿದ ಬಂಗಾರವೋ
ಸುಮಂಗಳಕ್ಕ ಮಂಜುಳಕ್ಕನ ಹಣೆಯ ಸಿಂಗಾರನಿ ಪತಿಯ ಕಳಕೊಂಡು ಎಂದು ಬಲು ದುಃಖ ಮಾಡವ್ರೆ ಕೊಂದು ಮನದೊಳಗೂ ನೀ ತುಂಬೇ ಇರುವೆ ಮನೆಯಿಂದ ಮರೆಯಾದರು ನಿನ್ನ ಪ್ರೀತಿ ಮಕ್ಕಳು ತಪ್ಪಲಿಯಾಗಿ ಅಳುತ್ತಾ ಕುಂತಿಹರೋ ದೊಡ್ಡ ಮನೆಯಲ್ಲಿ ಹುಟ್ಟಿದ ಬಂಗಾರವೋ ಮುನಿಯಮ್ಮ ಕಾಳಪ್ಪನ ಮನೆಯ ಸಿಂಗಾರವೋ ಅಕ್ಕರೆಯ ಅಣ್ಣ ಮಹೇಶಣ್ಣ ಸತ್ತು ಸ್ವರ್ಗದೆಡೆಗೆ ನಡೆದಾರಣ್ಣ ಸತ್ತು ಸ್ವರ್ಗದೆಡೆಗೆ ನಡೆದಾರಣ್ಣ ಮಹೇಶಣ್ಣ ಮಹೇಶ್ ಕುಮಾರಣ್ಣ. ಹೊಸಕೋಟೆ ತಾಲೂಕಿನ ಅವಲಹಳ್ಳಿಯ ದೊಡ್ಡ ಮನೆ ಅಂತೇಳಿ ಪ್ರಖ್ಯಾತವಾದಂಥ ಮುನಿಯಮ್ಮ ಕಾಳಪ್ಪನವರ ಮನೆಯ ಪ್ರೀತಿಯ ಕುಡಿ ಕಿರಿಯ ಮಗ ಮಹೇಶ್ ಕುಮಾರ್ ಅವರು ದೈವಾಧೀನರಾಗಿ 10-11 ದಿನಗಳು ಕಳೆದು ದುಃಖ ತಪ್ತರಾಗಿ ಅವರನ್ನು ಈ ಲೋಕದಿಂದ ಬೀಳ್ಕೊಡೋ ಸಮಯಕ್ಕೆ ನಾವು ಸೇರಿದ್ದೇವೆ. ನೋಡಿ, ಸದ್ಗತಿ ಅನ್ನೋದು, ಶ್ರಾದ್ದ ಅನ್ನೋದು ನೆನ್ನೆ ಮೊನ್ನೆ ಪ್ರಾರಂಭ ಆದಂಥ ಏನು ಪ್ಯಾಷನ್ ಅಲ್ಲ, ಇದು ಸಂಪ್ರದಾಯ. ಇದು ಅನ್ನದಾನ, ಹಾಲು ತುಪ್ಪ ಮತ್ತು ಭಗವಂತನ ಧ್ಯಾನ ಅಂತ ಈ 3 ಕಾರ್ಯಕ್ರಮಗಳನ್ನು ವಿಧಿವತ್ತಾಗಿ ಮಾಡಿಸ್ತಾರೆ. ಅದರಲ್ಲೂ ಹಾಲು ತುಪ್ಪ ಬಹಳ ಮುಖ್ಯ, ಅನ್ನದಾನ ಬಹಳ ಮುಖ್ಯ. ಈ ದೇವರ ಕಥೆ, ಹರಿಕಥೆ ಎಲ್ಲ ಅವ್ರವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ತಾರೆ. ಕೆಲವರಪ್ಪ ನಮ್ಮ ಹತ್ರ ಹಣ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ತೀರ್ಮಾನ ಮಾಡ್ಕೋಬೋದು. ಅಥವಾ ಸಾಕಲ್ವ, ಯಾರೊಬ್ರು ಆಡಿದ್ರು ಆಯಿತು ಅನ್ನೋರು ಇರ್ಬೋದು. ಅಥವಾ ಚಂದವಾಗೇ ಆಗಬೇಕು ಅನ್ನೋ ಭಾವನೆನೂ ಇರ್ಬೋದು. ಅದು ಭಾವನೆ, ಅದು ಅವ್ರ ಭಾವನೆ, ಅದು ಯಾರ್ದು ಬಲವಂತ ಅಲ್ಲ. ಇದಕ್ಕೆ ಮನಸ್ಸು ಮಾಡಿದ್ದೀರಿ ನೀವು, ನಮ್ಮನೆ ಬಾಗಿಲಲ್ಲಿ ದೇವತಾ ಸ್ಮರಣೆ ನಡೀಲಿ ಅಂತೇಳಿ ಅದಕ್ಕೆ ನಮ್ಮನ್ನು ಮಂಡ್ಯದಿಂದ ಕಲಾವಿದನ ಆಹ್ವಾನಿಸಿ ಈ ಸೂಕ್ತವಾದ ವೇದಿಕೆ ಕೊಟ್ಟು ಅಭಿಮಾನ ತೋರಿ ಸತ್ಕರಿಸಿ ದೊಡ್ಡ ಮನೆ ದೊಡ್ಡತನವನ್ನು ತೋರಿದೆ. ಆ ದೊಡ್ಡ ಮನೆಯ ಸಮಸ್ತ ಕುಟುಂಬ ವರ್ಗದವರಿಗೆ ಶಿವಾರ ಉಮೇಶ್ ಮತ್ತು ಕಲಾವೃಂದದ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳುತ್ತೇವೆ. ತಾವೆಲ್ಲ ಹೀಗೆ ಕುಳಿತು ಕಥಾಭಾಗ ಮುಗಿಯೋ ತನಕ ಅಂದು ನೋಡಾಲೆ ಮಲ್ಕಂಡ ಪುಣ್ಯಾತ್ಮ ಮೊಮ್ಮಗನೇ ಮನೆ ಕಂಬ ಡ್ಯಾನ್ಸ್ ಮಾಡ್ತೀನಿ ಅಂತಿದ್ದಲ್ಲ ಮೊಮ್ಮಗ, ತಾನೇ ಮಹೇಶ್ ಅಣ್ಣನ ಮೊಮ್ಮಗ. ಆಗಲೇ ಮಲಗ್ಬಿಟ್ಟ, ಹಿಡ್ಕೊಳಪ್ಪ ಅವನ್ನ, ಉಳ್ಳೋಗ್ಬಿಟ್ಟನು. ಈ ಕಡೆ ನೋಡು, ಪ್ರಾರ್ಥನೆಗೆ ಮಲ್ಕಂಡಲ್ಲಿ ಮುಂದಕ್ಕೆ ಕಥೆಯನ್ನು ಮಾಡೋದು ಅಂತ. ಇರಲಿ ತಾತ, ನೀನು ನೋಡ್ಬೇಕಪ್ಪೋ, ಸ್ವಲ್ಪ ನಗ್ನಗ್ತಾ ಕುಂತ್ಕೋ. ಬಿಡೋ ಕಣ್ಣೇ ಬಿಡುದು, ಹೆಂಗಾರ ಮಾಡ್ಕೊಂಬಿಡಿ ನೀವು ಅಂತ. ಸತ್ಕಥಾ ಶ್ರವಣ, ಸದ್ಗತಿಗೆ ಮಾರ್ಗ, ಆ ಸ್ವರ್ಗದ ಹಾದಿಯಲ್ಲಿ ಅವರು ಸಾಗಲಿ. ಭಗವಂತ ಸಿದ್ದೇಶ್ವರ ಹಾಗೆ ಮುನೇಶ್ವರ ಜಗದಂಬೆಯ ಆಶೀರ್ವಾದದಿಂದ ಅವರು ಸ್ವರ್ಗವನ್ನು ಸೇರಲಿ. ಅಮ್ಮ ಕೂತ್ಕೊಳ್ಳಿ, ಚೇರ್ಗಳ ಕಾಲಿದ್ರೆ ಕೂತ್ಕೊಳ್ಳಿ ತಾಯಿ, ಕೂತ್ಕೊಳ್ಳಿ. ಸರಿಲ್ವಾ? ಹಾಂ, ಈ ಕಡೆ ಬನ್ನಿ, ಬನ್ನಿ, ಎತ್ಕೊಳ್ಳಿ, ಕೊಡಪ್ಪ. ಹಾಂ, ಹೆಣ್ಮಕ್ಳು ನಿಂತ್ಕೋಬಾರ್ದು. ಹಾಂ, ನಮಗೆ ಈ ಗಂಡಸರಿಗೆ ಹೆಣ್ಮಕ್ಳು ನಿಂತಿದ್ರೆ ಹೊಟ್ಟೆ ಉರಿತದೆ, ಪಾಪ ನಿಂತವ್ರೆ ಅಂತ. ಅವ್ರಿಗೇನು ಹೊಟ್ಟೆ ಉರಿಯಲ್ಲ, ಬಸ್ಸಲ್ಲಿ ಒಂದು ಸೀಟ್ ಬಿಡಲ್ಲ ಅವ್ರ ಮನ್ಕಾಯಿ ಮಗ. ಹಾಂ, ಒಂದು ಸೀಟ್ ಬಿಟ್ಟಾರೇನೆ ನಮಗೆ. ನಾವು ಮಾತ್ರ ಕುಂತ್ಕೊಳ್ರಮ್ಮ ಅಂತೀವಿ. ನೀವು ಮಾತ್ರ ನಿಂತ್ಕೊಳ್ರಪ್ಪ ಅಂತ ಕೂತ್ಕೊಳ್ರಿ. ನಗ್ನಗ್ತಾ ಕಳಿಸ್ಕೊಡ್ಬೇಕು ಮಹೇಶ್ ಅಣ್ಣನ. ಇವತ್ತು 10 ಕರೆದದ್ದೆಲ್ಲ ಮುಗೀತು. ದುಃಖನೂ ಮಾಡಬೇಕು, ಕಣ್ಣೀರು ಹಾಕಬೇಕು, ಸಂತೋಷವಾಗಿ ಹೊಸ ಬಟ್ಟೆ ಉಟ್ಟು ಸಿಹಿ ತಿಂದು ಸ್ವರ್ಗಕ್ಕೆ ಕಳಿಸೋದು. ನೋಡ್ರಿ, ಸಿಹಿ ತಿಂದಿದ್ವಿ ನಾವು. ಮಧ್ಯಾಹ್ನ ಎಲ್ಲ ಸಿಹಿ ಊಟ ಮಾಡ್ತೀವಿ, ಪಾಯಸ ಕುಡಿತೀವಿ. ಯಾಕೆ ಪಾಯಸ ಮಾಡೋದು? ಯಾಕೆ ಸಿಹಿ ಪಾಯಸ ಖೀರನ್ನ ಮಾಡಿದ್ದು ಯಾಕೆ? ಅಲ್ಲ, ಈ ದುಃಖ ಅಲ್ವಾ, ಮತ್ತೆ ಪಾಯಸ ಯಾಕೆ ಅಂತ ನಿಜವಾಗ್ಲೂ ಆಲೋಚನೆ ಮಾಡಿದ್ರೆ ಇವತ್ತು ದುಃಖ ಅನ್ಕೋಬಾರ್ದು. ಇದು ಸಂತೋಷ. ಮಹೇಶಣ್ಣ ಶಿವನ ಪಾದ ಸೇರ್ತಾರೆ ಅನ್ನೋ ಸಂತೋಷ. ಅದಕ್ಕೆ ನಾವು ಸಿಹಿ ತಿನ್ಬೇಕು, ಅದಕ್ಕೆ ನಗ್ನಗ್ತಾ ಇರ್ಬೇಕು. ಏನು ನಾವೇನು ಶಾಶ್ವತನ? ಎಲ್ಲರೂ ಒಂದಲ್ಲ ಒಂದಿನ ಜಗತ್ತು ಖಾಲಿ ಮಾಡಿ, ಜಾಗ ಖಾಲಿ ಮಾಡಿ ಓಡೋದೆ. ಇವತ್ತು ಅವ್ರಿಗೆ ಸ್ವಲ್ಪ ಬೇಗ ಭಗವಂತನ ಕರೆ ಬಂದ್ಬಿಡ್ತು, ಹೊರಟುಬಿಟ್ರು. ಅದಕ್ಕೆ ಚವರಾಯ ಬಂದಾರೆ, ಬರಿಗೈಲಿ ಬರಲಿಲ್ಲ. ಯಮ್ಮ
ಬರಿಗೈಲಿ ಬರೋದಿಲ್ಲ ಅವನು ಕುಡುಗೋಲ ಕೊಡಲೊಂದು ಎಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಫಲ ಬಿಟ್ಟ ಮರವ ಕಡಿ ಬಂದ. ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಕುಡುಗೋಲ ಕೊಡಲೊಂದ ಎಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲ ಬಿಟ್ಟ ಮರವ ಕಡಿ ಬಂದ. ಇದು ಜನಪದ ಗೀತೆ. ಜನಪದ ಹೆಣ್ಮಗಳೊಬ್ಳು ಯಮನ್ ಜೊತೆ ಮಾತಾಡಿದ್ಲಂತೆ. ಯಮನ್ ಜೊತೆ ಅವಲಳೆ ಅಂತ ಗ್ರಾಮಕ್ಕೆ ಯಮ ಬಂದಂತೆ. ಒಬ್ಬ ಹೆಣ್ಮಗಳು ಆಯುಸ್ ಮುಗ್ದವಿದ್ ಕರ್ಕೊಂಡು ಹೋಗ್ಲಿಕ್ಕೆ. ಅವರಿಬ್ರು ಹೆಂಗ್ ಮಾತಾಡಿದ್ರು ಅನ್ನೋದೇ ಆಗೈತೆ. ಅಲ್ಲೊಬ್ರು ದಾಸರು ಬಂದವ್ರೆ ಪದಾಡಕ್ಕೆ. ಎಲ್ಲಿ ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಕುಡುಗೋಲ್ ಕೊಡಲೊಂದೆಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲ ಬಿಟ್ಟ ಮರವ ಕಡಿ ಬಂದ. ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ. ಎಂದು ಬರದ ಜವರಾಯ ಹಿಂದೇಕೆ ಬಂದೀರಿ, ಎಂದು ಬರದ ಜವರಾಯ ಹಿಂದೇಕೆ ಬಂದೀರಿ, ಕೊಳ್ಳಯ್ಯ ಚೊಂಬ ಕುಡಿ ನೀರ, ಕೊಳ್ಳಯ್ಯ ಚೊಂಬ ಕುಡಿ ನೀರ, ಕುಡಿಯೋಕೆ ಬಂದಿಲ್ಲ ನಾ ಕೂರೋಕೆ ಬಂದಿಲ್ಲ, ಕುಡಿಯೋಕೆ ಬಂದಿಲ್ಲ ನಾ ಕೂರೋಕೆ ಬಂದಿಲ್ಲ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ. ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಕುಡುಗೋಲ್ ಕೊಡಲೊಂದೆಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲ ಬಿಟ್ಟ ಮರವ ಕಡಿ ಬಂದ. ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ. ನೋಡಿ, ಯಮ ಬಂದು ಮನೆ ಬಾಗಿಲು ನಿಂತಂತೆ ಅವಲಹಳ್ಳಿಗೆ. ಆ ಹೆಣ್ಮಗಳ ಆಯುಸ್ ಮುಗಿದೋಗಿತ್ತು. ಆಗ ಅಮ್ಮ ನಿನ್ನ ಆಯುಸ್ ಮುಗ್ದೈತೆ, ಬಾ ಈ ಲೋಕ ಸಾಕು ನಿನಗೆ, ನನ್ನ ಲೋಕಕ್ಕೆ ಹೋಗುವ ಅಂತ ಕರೆದ ಯಮ. ಆ ಹೆಣ್ಮಗಳೇನಂದ್ಲು ಗೊತ್ತಾ? ಎದ್ರಕೊಳ್ಳಿಲ್ಲ ಅವಳು, ಯಮನಿಗೆ ಎದುರ್ಲೇ ಇಲ್ಲ ಅವಳು. ಎಲ್ಲಿಂದ ಬಂದಿದ್ಯೋ ಪಾಪ, ಎಷ್ಟು ಸಾಕಾಗಿದ್ಯೋ, ಬದಲು ಬಾ ಬಂದು ಕೂತ್ಕ ನೀರು ಕುಡಿ ಅಂದ್ಲು ಅವಳು. ಮನೆ ಬಾಗ್ಲು ಬಂದು ಸಾವು ನೋಡ್ಬಿಟ್ಟು ನೀರು ಕುಡಿ ಅಂದವಳು. ಅವಳೆಂತ ಗಟ್ಟಿಗಿತ್ತಿರ್ಬೇಕು, ಯಮನ್ನೇ ನೀರು ಕುಡಿ ಅಂತ. ಈಗ ನಾವು ಟೀ ಮಾಡಿ ಕಾಫಿ ಮಾಡಿ ಅಂದರೆ ಆರ್ಡ್ರ್ ಮಾಡಿ ಅಂತ ಕೂತವ್ರೆ ಎಲ್ಲರೂ. ಹೋಟ್ಲಲ್ಲಿ ತರಿಸ್ಕೊಡಪ್ಪ ಟೀ ಕಾಫಿ, ಅಯ್ಯೋ ಕಾಯಿಸೋರು ಯಾರು ಅಂತ. ಯಮ್ಮನಿಗೆ ನೀರು ಕುಡ್ಸಕ್ ನಿಂತವಳ ಆ ತಾಯಿ, ನೀರು ಕುಡಿಯಪ್ಪ ಅಂತ. ಅದಕ್ಕೆ ಯಮ್ಮ ಅಂದ, ನಿನ್ನ ಮನೇಲಿ ಕುಂತ್ಕೊಂಡು ನೀರು ಕುಡಿಯಕ್ಕೆ ನೆಂಟ್ರ ನಾನು? ನಿಮ್ಮ ನೆಂಟನೇನಮ್ಮ, ನಿನ್ನ ಆಯುಸ್ ಮುಗ್ದೈತ್ ನಡಿ ಹೋಗುವ ಅಂದ. ಅದಕ್ಕೆ ಹೆಣ್ಮಗಳಂತಾಳೆ, ನನ್ನ ಆಯುಸ್ ಮುಗ್ದಾಯ್ತಾ ಅಪ್ಪ, ಇನ್ನೊಂದು 2-3 ತಿಂಗಳು ಬಿಟ್ಟು ಬರೋಗು ಅಂದ್ಲವಳು. ಏನು ನೀನು ಹೇಳ್ದಂಗೆ ಕೇಳೋಕ್ಕಾಯ್ತದ ನಾನು? ಇನ್ನು 2-3 ತಿಂಗಳು ಬಿಟ್ಟು ಬೇರೆ ಬರ್ಬೇಕಾ? ಯಾಕೆ ಇವತ್ತೇನಾಗದೆ ಅಂದವನು. ಅದಕ್ಕೆ ಹೆಣ್ಮಗಳು ಹೇಳ್ತಾಳೆ,
ಮನೆ ಮುಂದೆ ಚಪ್ಪಾರ ಹಬ್ಬದ ಸಡಗಾರ, ಮನೆ ಮುಂದೆ ಚಪ್ಪಾರ ಹಬ್ಬದ ಸಡಗಾರ, ನಾ ಬಿಟ್ಟಂಗೆ ಬರಲೋ ಜವರಾಯ, ನಾ ಬಿಟ್ಟಂಗೆ ಬರಲೋ ಜವರಾಯ. ಹಬ್ಬ ಮಾಡುವಂತ ಚೆಲುವೇರು ಬರುತ್ತಾರೆ, ಹಬ್ಬ ಮಾಡುವಂತ ಚೆಲುವೇರು ಬರುತ್ತಾರೆ. ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ. ಚೌರಾಯ ಬಂದಾರೆ ಪರಿಗೈಲಿ ಬರಲಿಲ್ಲ. ಯಮ ಹೇಳ್ತಾನೆ ನಡಿಯಮ್ಮ ಅಂತ, ಆಯಮ್ಮ ಹೇಳ್ತಾಳೆ ನಾಳೆ ನಮ್ಮ ಮನೇಲಿ ಹಬ್ಬ ಐತೆ ಕಣಪ್ಪ, ಚಪ್ರ ಹಾಕಿಲ್ವ ಮನೆ ಮುಂದೆ, ನಾ ಸತ್ತೋಗ್ಬಿಟ್ರೆ ಹಬ್ಬ ನಿಂತೋಯ್ತದೆ, ಅದಕ್ಕೆ ನಾನು ಬರುವುದಿಲ್ಲ ಅಂದ್ಲವಳು. ಕಾರಣ ಹೇಳಿದ್ಲ ತಾಯಿ. ಅದಕ್ಕೆ ಅಮ್ಮ ಅಂದ, ಏನ್ ನಿನ್ನ ಹೆಚ್ಕೊಂಡ್ ಕುಂತೈತ ಹಬ್ಬ, ನಡಿ ನನ್ ಜೊತೆ, ನೀನ್ ಇವತ್ ಸತ್ರೆ ಇವತ್ತಿಗೆ 11 ದಿವ್ಸಕ್ಕೆ ನಿನಗೆ ಹಬ್ಬ ಮಾಡ್ತಾರೆ ನಡಿ ಅಂದವನು. ಹಬ್ಬ ಮಾಡೋಕ್ಕೇನು ಎಲ್ಲರೂ ಬರ್ತಾರೆ ನೆಂಟರು, ಮೊದ್ಲಿನ ತರ ಅಲ್ಲ ಈಗ. ಕುಟುಂಬ ಸಮೇತ ಬನ್ನಿ ಅಂದ್ರು ಒಬ್ಬರೇ ಹೋಯ್ತಿದ್ರು, ಕುಟುಂಬ ಸಮೇತನೇ ಹೋಗ್ತಾರೆ ಎಲ್ರು. 2 ಬಾಕ್ಸ್ ಬರೆ ತಂದು ತುಂಬ್ಕೊಂಡು ಹೋಯ್ತಾರೆ, ಮಗು ಬಂದಿಲ್ಲ ಕಾನ್ವೆಂಟ್ ಇಂದ ಅಂತ, ಯಾಕೆ ಸಂಜೆ ಅಡುಗೆ ಮಾಡೋದು ತುಪ್ಪ ಹೋಯ್ತದೆ ಅಂತ. ಹಬ್ಬ ಅಂತೂ ನಿಲ್ಲಲ್ಲ, ನಡಿ ಹೋಗುವ ಅಂದ ಯಮ. ಅದಕ್ಕೆ ಹೆಣ್ಮಗಳಂದ್ಲು, ಹಬ್ಬ ಅಂತೂ ಪರವಾಗಿಲ್ಲ ಮಾಡ್ಕಂತಾರೆ, ಆದ್ರೆ ನನ್ನ ಮನೆ ಹೆಂಗೈತ್ ನೋಡಪ್ಪ, ಹೆಂಗೈತ್ ಹೇಳು ನೋಡುವ. ಮಾಳಿಗೆ ಮಾಳಿಗೆ 5 ಅಂಕಣದ ಮಾಳಿಗೆಯ, ಮಾಳಿಗೆ ಮಾಳಿಗೆ 5 ಅಂಕಣದ ಮಾಳಿಗೆಯ, ನನ್ನ ಗಂಡನ ಬಿಟ್ಟು ಹೆಂಗೆ ಬರಲು, ನನ್ನ ಗಂಡನ ಬಿಟ್ಟು ಹೆಂಗೆ ಬರಲು. ನಿನ್ನ ಗಂಡನಿಗೆ ತಾಕಂತ ಎಂಡೀರು ಬರುತ್ತಾರೆ, ನಿನ್ನ ಗಂಡನಿಗೆ ತಾಕಂತ ಎಂಡೀರು ಬರುತ್ತಾರೆ. ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ. ಚೌರಾಯ ಬಂದಾರೆ ಪರಿಗೈಗೆ ಬರಲಿಲ್ಲ. ಹೆಣ್ಮಗಳು ಹೇಳ್ತಾಳಂತೆ, ಅಪ್ಪ 5 ಅಂಕಣದ ಮಾಳಿಗೆ ಮನೆ ನಂದು, ನಮ್ಮೂರಿಗೆ ದೊಡ್ಡ ಮನೆ ನಮ್ದು. ಅದಲ್ದೆ ನನ್ನ ಗಂಡ ಎಂತವನು ಗೊತ್ತಾ, ನಾನು ಅಂದ್ರೆ ಪ್ರಾಣ ಪ್ರಾಣ ಬಿಟ್ಕೊಂಡ್ಬಿಡ್ತಾನೆ, ನಾ ಸತ್ತೋಗ್ಬಿಟ್ರೆ ನನ್ನ ಗಂಡ ಬದುಕ್ತಾನೇನಪ್ಪ, ಅವನು ಸತ್ತೋಗ್ಬಿಡ್ತಾನೆ ಅಂತ. ಅದಕ್ಕೆ ಅಮ್ಮ ಅಂದ, ನಡಿಯಮ್ಮಮ್ಮ, ನಿಂಗಣ್ಣನ ಬುದ್ಧಿ ನನಗೆ ಗೊತ್ತಿಲ್ವಾ, ನೀ ಸತ್ರಿನ 3 ತಿಂಗಳಿಗೆ ಮದುವೆ ಆಗು ಕಾಲ್ ಕೆರ್ಕ ನಿಂತವನು ಅವನು, ಏನ್ ನೀನ್ ಬಿಟ್ರೆ ಪ್ರಾಣ ಬಿಟ್ಕೊಂಡ್ತಾನಂತ, ನಡಿ ನಡಿ ಮೊದ್ಲು ಅಂದವನು. ಹಂಗಂತೀಯ, ಅವನೇನು ಅಂತವನೇ ಬಿಡು, ಯಾಕೋ ಮೆಸೇಜ್ ಜಾಸ್ತಿ ಆಗವ ಇತ್ತೀಚೆಗೆ, ಆದ್ರೂ ಆಯ್ತಂತ ತೊಂದ್ರೆ ಇಲ್ಲ, ಅವನೇನೋ ಮದುವೆ ಆಯ್ತಾನಪ್ಪೋ. ಆದ್ರೆ ಹಾಲು ಬನವನುಂಡು ನನ್ನ ತೋಳ ಮೇಲಾಡುವ, ಹಾಲು ಬನವನುಂಡು ನನ್ನ ತೋಳ ಮೇಲಾಡುವ, ನನ್ನ ಬಾಲಾನ ಬಿಟ್ಟು ಹೆಂಗೆ ಬರಲು, ನನ್ನ ಬಾಲಾನ ಬಿಟ್ಟು ಹೆಂಗೆ ಬರಲು. ಬಾಲನಿಗೆ ತಾಕಂತ ಬಾಲೇರು ಬರುತ್ತಾರೆ, ಬಾಲನಿಗೆ ತಾಕಂತ ಬಾಲೇರು ಬರುತ್ತಾರೆ. ಬಾಲನ ತಾಯಿ ನಡೆ ಮುಂದೆ, ಬಾಲನ ತಾಯಿ ನಡೆ ಮುಂದೆ, ಬಾಲನ ತಾಯಿ ನಡೆ ಮುಂದೆ, ಬಾಲನ ತಾಯಿ ನಡೆ ಮುಂದೆ. ಚೌರಾಯ ಬಂದಾರೆ ಪರಿಗೈಗೆ ಬರಲಿಲ್ಲ,
ಕೊಡಗೋಲ್ ಕೊಡಲೊಂದೆಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲವಿಟ್ಟ ಮರವ ಕಡಿ ಬಂದ. ಚೌರಾಯ ಬಂದಾರೆ ಬರಿಗೈಯಲ್ಲಿ ಬರಲಿಲ್ಲ. ಚೌರಾಯ ಕರೆಕ್ಟ್ ಟೈಮ್ಗೆ ಬರ್ತಾನೆ. ನಮ್ಮ ಅಕ್ಕ ತಂಗಿರು ಕರೆಕ್ಟ್ ಟೈಮ್ಗೆ ಲಕ್ಷ್ಮೀ ನಿವಾಸ ನೋಡ್ಕೊಂಡೇ ಬಂದ್ರು. ನೀನ್ ಹೆಂಗಾರ ಶುರು ಮಾಡ್ಕೊಂಡು ನಮ್ಮ ಟೈಮ್ ನಾವು ಬರ್ತೀವಿ ಅಂತ. ನೋಡಿ, ಜಗತ್ತಲ್ಲಿ ಸಿದ್ದೇಶ್ವರ ನಮ್ಮನೆ ದೇವರು, ಬೀರೇಶ್ವರ ನಮ್ಮನೆ ದೇವರು, ಮಾದೇಶ್ವರ ನಮ್ಮನೆ ದೇವರು. ಯಮ ಯಾರಿಗೂ ದೇವರಲ್ಲ, ಯಾಕೆಂದ್ರೆ ಋಣಕ್ ಬರೋನಲ್ಲ ಅವನು. ಅವನು ನಮ್ಮ ಮನೆ ದೇವರಾಗಿದ್ರೆ ಅರ್ಕೆ ಕಟ್ಕೊಂಡು ಹಿಡ್ಕೊಂಡ್ಬಿಡು, 10,000 ಕೊಡ್ತೀನಿ, 10 ದಿವಸ ಬಿಟ್ಬಿಡು ಅಂತ. ಅದಕ್ಕೆ ಅವನು ಯಾರಿಗೂ ದೇವರಲ್ಲ. ವಿಧಿ ಯಾರಿಗೂ ದೇವ್ರ ಆಗೋದಿಲ್ಲ. ನಾವು ಊರ್ ತುಂಬಾ ದೇವಸ್ಥಾನ ಕಟ್ಟಿರ್ತೀವ, ಯಾವ್ದಾದ್ರು ಶವ ಊರಿಗೆ ಬಂತು ಅಂದ್ರೆ ಎಲ್ಲ ದೇವಸ್ಥಾನ ಬಾಗ್ಲಾಕ್ತಾರೆ. ಬಾಗ್ಲು ಹಚ್ಚಿಬಿಡ್ರಪ್ಪ ಹೆಣ ಬಂದೈತೆ ಅಂತ. ಯಾಕೆ? ದೇವ್ರು ಉಳಿಸ್ಕೊಳಕ್ ಆಗಲ್ಲ ರೀ. ದೇವ್ರು ನಮ್ಮನ್ನೆಲ್ಲ ಉಳಿಸಕ್ ಆಗಲ್ಲ. ಹುಷಾರಿಲ್ಲ ಅಂದ ತಕ್ಷಣ ಅರಕೆಲ್ಲ ಕಟ್ತೀವಿ, ಕೈ ಮುಗಿತೀವಿ, ಏನೇನೋ ಮೃತ್ಯುಂಜಯ ಹೋಮ ಎಲ್ಲ ಮಾಡಿಸ್ತೇವೆ. ಆಗಲ್ಲ. ಯಾಕೆ ಅಂದ್ರೆ ತಾಯಿ ಗರ್ಭದಲ್ಲಿ ನಿಶ್ಚಯ ಆಗಿರೋದು ನಮ್ಗೆಲ್ಲ ಆಯಸ್ಸು. ಹಾಗೆ ಮಹೇಶಣ್ಣ ಕೂಡ ಹಿರಿಯರನ್ನ ಬಿಟ್ಟು ಕಿರಿಯರೇ ಮೊದಲು ಹೊರಟಿದ್ದಾರೆ ಜಗತ್ತನ್ನು ಬಿಟ್ಟು. ಅದಕ್ಕೊಂದು ಕಾರಣ ಆರೋಗ್ಯದ ವ್ಯತ್ಯಾಸ ಅಂತಲೋ, ಅಪಘಾತ ಅಂತಲೋ, ಆತ್ಮಹತ್ಯೆ ಅಂತೋ ಏನೋ ಬರ್ತದೆ. ಅದರಿಂದ ನಾವೀಗ ಶವದ ಮೇಲೆ ಬಿದ್ದು ಹೊರಳಾಡುವುದರಿಂದ ಪ್ರಯೋಜನ ಏನು? ಹೆಣದ ಮೇಲೆ ಬಿದ್ದು ಹೊರಳಾಡಿ ಏನು ಪ್ರಯೋಜನ? ಅದಕ್ಕೆ ಶವದ ಸಂಸ್ಕಾರ ಒಂದು ದಿವಸ, ಇವತ್ತು ಆತ್ಮ ಸಂಸ್ಕಾರ. ಅದಕ್ಕಾಗಿ ಸ್ವರ್ಗಾರೋಹಣ ಕಥೆ ಆಗಬೇಕು ಮನೆ ಬಾಗಿಲಲ್ಲಿ ಅಂತೇಳಿ ನಮ್ಮ ಮಹೇಶ್ ಕುಮಾರ್ ಅಣ್ಣನವರ ಕುಟುಂಬದವರ ನಿರ್ಧಾರ. ಧರ್ಮರಾಯರ ಸ್ವರ್ಗಾರೋಹಣ. ಅದಕ್ಕೆ ಮುನ್ನ ಒಂದು ಅಪೇಕ್ಷೆ ಗೀತೆ ಇದೆ. 4 ಜನರ ಹೆಗಲ ಮೇಲೆ ನಮ್ಮ ಮಹೇಶ್ ಅಣ್ಣನ ಮೆರವಣಿಗೆ ಅಂತೇಳಿ. ವಿಡಿಯೋಗ್ರಾಫರ್ ಬಂದವರೇ, ಹುಷಾರ್. ತಬಲಾ ಅಣ್ಣ, ಸ್ವಲ್ಪ ನೀವು ತಬಲಾ ಇನ್ಮೇಲೆ ಕೇರ್ಫುಲ್ ಆಗಿ ನುಡಿಸ್ಬೇಕು. ನೋಡಲ್ಲಿ ವಿಡಿಯೋಗ್ರಾಫರ್ ಬಂದವ್ರೆ, ಒಂದು ಪೀಸ್ ಬಿಡ್ದಂಗೆ ಹಿಡ್ಕತ್ತಾರೆ ಈಗ. ಅಮ್ಮ, ಏನು ನಿನ್ನ ಹೆಸರು? ಐಸು ಅಲ್ವಾ? ಏನು ಹೆಸರು ನಿಂದು? ಜನನಿ. ಜನನಿ, ಅಮ್ಮ ಜನನಿ. ಫುಲ್ ಕವರ್ ಮಾಡ್ಕೊಂಡ್ಬಿಡ್ಬೇಕು, ಒಂದು ಪೀಸ್ ಬಿಡಂಗಿಲ್ಲ. ಜನನಿ ವಿಡಿಯೋಗ್ರಾಫರ್ ಮಾಡ್ತಾರೆ. ತಾತನ್ ಸಾಂಗ್ ನಾನು ಆಡ್ತೀನಿ, ರೆಕಾರ್ಡಿಂಗ್ ಮಾಡ್ಕೊಂಡು. 4 ಜನರ ಹೆಗಲಿನಲ್ಲಿ ಅವಲಳ್ಳಿ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಅವಲಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ? ಮಹೇಶಣ್ಣನ ಮೆರವಣಿಗೆ, ನಮ್ಮ ಮಹೇಶಣ್ಣನ ಮೆರವಣಿಗೆ. 4 ಜನರ ಹೆಗಲಿನಲ್ಲಿ ನೀವು ಜೀವ ಬಿಡುವಾಗ ಯಾರ್ಯಾರ ನೆನೆದಿರಿ ಮಹೇಶಣ್ಣ? ನೀವು ಪ್ರಾಣ ಬಿಡುವಾಗ ಯಾರ್ಯಾರ ನೆನೆದಿರಿ ಮಹೇಶಣ್ಣ? ನಿಮ್ಮ ಪುಣ್ಯಶ್ರೀ ರಮೇಶ್ರೀ ನೆನೆದೀರ, ನಿಮ್ಮ ರಾಮು ಶ್ರೀನಿವಾಸು ನೆನೆದೀರ, ನಿಮ್ಮ ರೂಪನಾದರೂ ನೆನೆದೀರ, ನೀವು ಪ್ರಾಣವನಾದರೂ ಬಿಟ್ಟೀರ. 4 ಜನರ ಹೆಗಲಿನಲ್ಲಿ ಅವಲಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ? ಮಹೇಶಣ್ಣನ ಮೆರವಣಿಗೆ.
ಬೆಟ್ಟಾದ ಬಿದಿರ ತಂದವರೇ ನಿಮಗೆ ಚಂದಾದ ಪಲ್ಲಕ್ಕಿ ಮಾಡವ್ರೆ. ಬೆಟ್ಟಾದ ಬಿದಿರ ತಂದವರೇ ನಿಮಗೆ ಚಂದಾದ ಪಲ್ಲಕ್ಕಿ ಮಾಡವರೇ. ಹೊಸ ಬಟ್ಟೆಯ ಸಿಂಗಾರ ಸುಮಂಗಳಕ್ಕನ ಬಂಗಾರ. ಹೊಸ ಬಟ್ಟೆಯ ಸಿಂಗಾರ ಮಂಜುಳಕ್ಕನ ಬಂಗಾರ. 4 ಜನರ ಹೆಗಲಿನಲ್ಲಿ ಅವಲಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರಪ್ಪ ಮೆರವಣಿಗೆ? ಮಹೇಶಣ್ಣನ ಮೆರವಣಿಗೆ. ದೊಡ್ಡಮನೆ ಕಾಳಪ್ಪನ ಮಗ ನೋಡೆ ತ್ವರೆಯಂಗೆ ಹೊರಟವನೆ. ದೊಡ್ಡಮನೆ ಕಾಳಪ್ಪನ ಮಗ ನೋಡೆ ರಾಜನಂಗೆ ಹೊರಟವನೆ. ಹೂವಿನ ಪಲ್ಲಕ್ಕಿ ಮೆರವಣಿಗೆ ಹೊರಟೈತೆ ನಮ್ಮೂರೊಳಗೆ. ಮರಳಿ ಬಾರದು ಮೆರವಣಿಗೆ ಸಾಗಿ ಹೊರಟಿದೆ ಊರೊಳಗೆ. 4 ಜನರ ಹೆಗಲಿನಲ್ಲಿ ಅವಲಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ? ಮಹೇಶಣ್ಣನ ಮೆರವಣಿಗೆ. ಮಹೇಶಣ್ಣ ಮಹೇಶ್ ಕುಮಾರಣ್ಣ ಮಹೇಶಣ್ಣ. ಲಕ್ಷ್ಮೀರಮಣ ಗೋವಿಂದ, ಆಂಜನೇಯವರ್ಧ ಗೋವಿಂದ, ಮುಚಕುಂದವರ್ಧ ಗೋವಿಂದ, ರುದ್ರಾತ್ಮಕ ಮೋಕ್ಷ ದೊರಕಲಿ ಗೋವಿಂದ. ಜಯ ನಮ ಪಾರ್ವತಿ ಪತಯೇ ಹರ ಹರ ಮಹದೇವ ಶಂಭೋ. ಹೊಸಕೋಟೆ ತಾಲೂಕಿನ ಅವಲಹಳ್ಳಿ ಗ್ರಾಮ. ದೊಡ್ಡಮನೆ ಕುಟುಂಬದ ಕುಡಿ ಇವತ್ತು ಭಗವಂತನಿಗೆ ಸಾಗ್ತಾ ಇದೆ. ನೋಡಿ, ಸ್ವರ್ಗಾರೋಹಣ ಕಥೆಯನ್ನ ಹಿರಿಯರು ಆಯ್ಕೆ ಮಾಡಿದ ಧರ್ಮರಾಯರ ಸ್ವರ್ಗಾರೋಹಣ. ಇದು ಜೈಮಿನಿ ಭಾರತದಲ್ಲಿ ಉಲ್ಲೇಖ ಆಗಿರೋದು, ಮಹಾಭಾರತ ಅಲ್ಲ, ಜೈಮಿನಿ ಭಾರತದಲ್ಲಿ ಉಲ್ಲೇಖ. ಏನಾಯ್ತಂದ್ರೆ, ಈ ಧರ್ಮರಾಯರು ಸ್ವರ್ಗಕ್ಕೆ ಹೋದ್ರು ಅಂತ ಅಲ್ಲ, ಸ್ವರ್ಗಕ್ಕೆ ಎಲ್ಲರೂ ಹೋಗ್ತಾರೆ. ಈಗ ನಮ್ಮ ಮಹೇಶ್ ಅಣ್ಣನು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಂಬಿಕೆ ನಮಗೆ. ಮತ್ತು ಅವರೇನು ವಿಶೇಷ ಅಂದ್ರೆ, ಸತ್ತು ಸ್ವರ್ಗಕ್ಕೆ ಹೋಗಿಲ್ಲ ಅವರು, ದೇಹ ಸಮೇತ ಸ್ವರ್ಗಕ್ಕೆ ಹೋದವರು ಅವರು. ಕೃಷ್ಣನು ಹೋಗ್ಲಿಕ್ಕಾಗ್ಲಿಲ್ಲ, ಭೀಮ ಹೋಗ್ಲಿಕ್ಕಾಗ್ಲಿಲ್ಲ, ಅರ್ಜುನ ಹೋಗ್ಲಿಕ್ಕಾಗ್ಲಿಲ್ಲ, ಪಿತಾಮಹ ಭೀಷ್ಮ ಹೋಗ್ಲಿಕ್ಕಾಗ್ಲಿಲ್ಲ ದೇಹ ಹೊತ್ಕೊಂಡು. ಯಾಕೆ ಅಂದ್ರೆ ಕೃಷ್ಣ ಧರ್ಮವನ್ನು ಉಳಿಸ್ಲಿಕ್ಕೆ ಕುತಂತ್ರವನ್ನು ಮಾಡ್ದ, ಕೆಲವು ತಪ್ಪುಗಳನ್ನು ಕೂಡ ಮಾಡ್ದ ಕೃಷ್ಣ. ಹಾಗೆ ದ್ರೋಣಾಚಾರ್ಯರು ಕೂಡ ಅನ್ನ ತಿನ್ಬಿಟ್ಟೆ ಅಂತೇಳಿ ಕೆಟ್ಟೋರು ಸವಾಸ ಮಾಡಿದ್ರು. ದಾನಶೂರ ಕರ್ಣ ಕೂಡ ದುಷ್ಟರ ಜೊತೆ ಸೇರಿ ತನ್ನ ಪುಣ್ಯವನ್ನೆಲ್ಲ ಕಳ್ಕೊಂಡ್ಬಿಟ್ಟ. ಆದ್ರೆ ಧರ್ಮಪ್ರಭು ಧರ್ಮರಾಯ ಮಾತ್ರ ಧರ್ಮದಿಂದಲೇ ನಡೆದ. ಪಣಕ್ಕಿಟ್ಟು ಪತ್ನಿ ಸೋತರು, ಸಹೋದರ ದುಶ್ಯಾಸನ ಸೆರಗಿಡ್ದು ಎಳೀತಿದ್ರು, ಅವನೇನಾದ್ರೂ ಮಾಡ್ಕೊಳ್ಳಿ ಸೋತಾಗದೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಎಲ್ಲ ಬಾಯಿಗೆ ಬಂದಂಗೆ ಬೈದ. ಭೀಮ ಬೋದ, ಅರ್ಜುನ ಬೋದ, ಏನ ನೀನು ಗಂಡಸೇನೋ ನೀನು ಅಂತ ಬೈದ್ರು. ಏನಾಗಿದ್ರೆ ಏನಪ್ಪ, ಧರ್ಮ ಬೇಕಣೆಯ, ಸೋತಾಯ್ತಲ್ಲ ಸುಮ್ಮನೆ ಕೂತ್ಕೊಳ್ರಿ ಅಂದ. ಅಂತ ಧರ್ಮಪ್ರಭು ದೇಹ ಸಮೇತವಾಗಿ ಸ್ವರ್ಗಕ್ಕೆ ಸೇರಿದಂತ ಕತೆ ಧರ್ಮರಾಯರ ಸ್ವರ್ಗಾರೋಹಣ. ಈ ಕಥೆಯನ್ನ ಈ ದಿವಸ ಶ್ರವಣ ಮಾಡ್ತಾ ದೊಡ್ಡಮನೆ ಕುಟುಂಬದ ಕುಡಿ ಮುನಿಯಮ್ಮ ಕಾಳಪ್ಪನವರ ಜೊತೆ, ಸಹೋದರಿ ಈಗಾಗಲೇ ಶಿವೈಕ್ಯರಾಗಿರ್ತಕ್ಕಂಥ ಮಹೇಶಮ್ಮನವರ ಜೊತೆ ಮಹೇಶ್ ಕುಮಾರ್ ಅವರು ಕೂಡ ಇವತ್ತು ಸ್ವರ್ಗವನ್ನು ಸೇರಲಿ. ಈ ಕಥೆಯನ್ನು ತಾವೆಲ್ಲರೂ ಕೂಡ ಶ್ರವಣ ಮಾಡಬೇಕು. ಎರಿ ಕಥೆ ಮಾಡುವಾಗ ಒಂದು ಕಂಡೀಷನ್ ಏನಂದರೆ, ಪೂರ್ತಿ ಕೇಳಬೇಕು. ಕತೆ ಮುಗಿಯೋ ತನಕ ಕುಳಿತು ಸಂತೋಷವಾಗಿ, ಬಲವಂತ ಏನಿಲ್ಲ,